ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಇಂದಿನ ತರಗತಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದಂಥ ಕಂಟೆಂಟ್ಗಳನ್ನು ಬಹುತೇಕ ಕನ್ನಡ ಪುಸ್ತಕಗಳಲ್ಲಿ ಮಾಹಿತಿ ಕೊರತೆ ಇರತಕ್ಕಂಥ ವಿಷಯವನ್ನು ಸಂಗ್ರಹಿಸಿ ಈ ಚಾನೆಲ್ ಮುಖಾಂತರ ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತಮ್ಮೆಲ್ಲರೂ ನಿರಂತರ ಬೆಂಬಲ ನನಗೆ ಮತ್ತಷ್ಟು ಸ್ಫೂರ್ತಿಯಾಗಿದೆ. ತಾವೆಲ್ಲರೂ ಕಮೆಂಟ್ಗಳ ಮೂಲಕ ಇದೇ ರೀತಿಯ ತರಗತಿಯನ್ನು ಮುಂದುವರಿಸುವಂತೆ ಸೂಚಿಸಿದಿರಾ ಮತ್ತು ಒಂದಷ್ಟು ಕಂಟೆಂಟ್ಗಳ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ಹಂತ ಹಂತವಾಗಿ ನಾನೇನು ಮಾಡ್ತಾ ಹೋಗ್ತೀನಿ, ಆ ವಿಷಯಗಳ ಮಾಹಿತಿಯನ್ನು ಸಂಗ್ರಹಿಸಿ ನಿಮಗೆ ನೀಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿದೆ, ಮೊನ್ನೆ ನಡೆದಂಥ SDA KE ಅವರು ನಡೆದಂಥ SDA ಪರೀಕ್ಷೆಯಲ್ಲಿ ಕವಿ ಪೊನ್ನರಿಗೆ ಸಂಬಂಧಪಟ್ಟಂತೆ ಅತ್ಯಂತ ಡೆಪ್ತ್ ಆದಂಥ ಒಂದು ಪ್ರಶ್ನೆ ಇತ್ತು. ಹಾಗಾಗಿ ನಾನೇನ್ ಮಾಡಿದೆ, ಕವಿ ಪೊನ್ನರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಇವತ್ತು ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದ ನಂತರ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸಿ ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋವನ್ನು ನೋಡಿದ ಪ್ರತಿಯೊಬ್ಬರು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಸ್ನೇಹಿತರೆ, ಕವಿ ಪೊನ್ನ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಕನ್ನಡದ ಅತ್ಯಂತ ಹೆಮ್ಮೆಯ ಗೌರವದ ಕವಿ ನಮ್ಮ ಪ್ರೀತಿಯ ಪೊನ್ನನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರು ಇವರ ಕಾಲಮಾನದ ಬಗ್ಗೆ. ಸೊ ಹಾಗಾಗಿ ಇವರ ಕಾಲಮಾನ ಸಾಶ 950 ಅಂತ ಹೇಳ್ತಾರೆ, ಅಥವಾ ಶತಮಾನಗಳಲ್ಲಿ ಕೇಳಿದ್ರೆ 10ನೇ ಶತಮಾನ. ನೆನ್ಪಿಟ್ಕೊಂಡಿರ್ರಿ, 10ನೇ ಶತಮಾನದಲ್ಲಿದ್ದಂತ ಕನ್ನಡದ ಅತ್ಯಂತ ಗೌರವಯುತ ಕವಿ ಸಾಶ 950. ಏನ್ ಸರ್ ಸಾಶ ಅಂದ್ರೆ ಬಹಳ ಜನ ಕೇಳ್ಬೋದು, ಏನ್ ನೀವು ಕ್ರಿಸ್ತ ಶಕ ಅಂತಿದ್ರಲ್ಲ, ಅದನ್ನೇ ಇವಾಗ ನಾವು ಸಾಮಾನ್ಯ ಶಕ ಅಂತೀವಿ. ಕ್ರಿಸ್ತ ಪೂರ್ವವನ್ನ ಸಾಮಾನ್ಯ ಶಕ ಪೂರ್ವ ಅಂತೀವಿ. ಅರ್ಥ ಆಯ್ತಾ? ಸಾಶ ಅಂದ್ರೆ ಬೇರೆ ಏನೂ ಅಲ್ಲ, ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ ಅಂತ. ಪೊನ್ನನ ಕಾಲಮಾನ 950 ಅಥವಾ 10ನೇ ಶತಮಾನ, ಸಾಮಾನ್ಯ ಶಕ. ನಿಮ್ಗೆ ಅಲ್ಲಿ ಪಾಯಿಂಟ್ ನಂಬರ್ 1 ಅಲ್ಲಿತ್ತು, ರಾಷ್ಟ್ರಕೂಟರ 3ನೇ ಕೃಷ್ಣನ ಆಸ್ಥಾನದಲ್ಲಿದ್ರು ಅಂತ. ಪಾಯಿಂಟ್ ನಂಬರ್ 1 ಕರೆಕ್ಟ್ ಆಗಿತ್ತು. ಯಾಕಂದ್ರೆ ಅವರು ನಮ್ಮ ಕನ್ನಡದ ಅತ್ಯಂತ ಹೆಮ್ಮೆಯ ಮನೆತನ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ 3ನೇ ಕೃಷ್ಣನ ಆಸ್ಥಾನದಲ್ಲಿದ್ದಂತ ಆಸ್ಥಾನ ಕವಿ ನಮ್ಮ ಪೊನ್ನ. ಹಾಗಾಗಿ ಅವ್ರು ಯಾರ ಆಸ್ಥಾನದಲ್ಲಿದ್ದು ಅಂತ ಪ್ರಶ್ನೆ ಕೇಳಿದ್ರೆ ರಾಷ್ಟ್ರಕೂಟ ಮನೆತನದ 3ನೇ ಕೃಷ್ಣನ ಆಸ್ಥಾನದಲ್ಲಿದ್ರು. ಹಾಗಾಗಿ ಇವರ ಬಿರುದೇನು ಅಂತ ಕೇಳ್ತಾರೆ, ಉಭಯ ಕವಿ ಚಕ್ರವರ್ತಿ ಅಂತ ಈ ಬಿರುದನ್ನ ಕೊಟ್ಟಿದ್ದು ರಾಷ್ಟ್ರಕೂಟ ಅರಸ 3ನೇ ಕೃಷ್ಣ. ಇವ್ರಿಗೆ ಯಾವ ಬಿರುದಿತ್ತು? ಉಭಯ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದಿತ್ತು. ಉಭಯ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದಿತ್ತು. ಯಾಕೆ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಇವರು ಪ್ರಾವೀಣ್ಯತೆಯನ್ನ ಪಡೆದಿದ್ರಿಂದ, ಇವರಿಗೆ ಉಭಯ ಕವಿ ಚಕ್ರವರ್ತಿ ಅಂತ ಕರಿತಾ ಇದ್ರು. ನೋಡಿ, ಈಗ ಗೊತ್ತಾಯ್ತು ನಿಮ್ಗೆ ಯಾಕೆ ಅಂತ ಕರೆದಿದ್ದು 3ನೇ ಕೃಷ್ಣ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇವರು ಕನ್ನಡದ ರತ್ನತ್ರಯರಲ್ಲಿ ಒಬ್ಬರು. ಗೊತ್ತಿರಬೇಕಾದಂತ ಅಂಶ, ಕನ್ನಡದ ರತ್ನತ್ರಯರಲ್ಲಿ ಒಬ್ಬರು ಅಂದ್ರೆ ಮುತ್ತು ರತ್ನಗಳಿದ್ದಂಗೆ, 3 ಮುತ್ತು ರತ್ನಗಳು. ಯಾರು ಇನ್ನಿಬ್ರು ಯಾರು ಅಂತ ಕೇಳ್ತಾರೆ. ಒಂದು ಕನ್ನಡದ ಆದಿಕವಿ ಪಂಪ. ಪ್ರಶ್ನೆ ಕೇಳಿದ್ರು ನೋಡಿ, 2ನೇ ಪಾಯಿಂಟ್ ಅಲ್ಲಿ ಇತ್ತು, ಇವರು ಪಂಪನ ಸಮಕಾಲೀನ ಅಂತ. ಹೌದು, ಪಂಪನು ಕೂಡ ಇದೇ ಶತಮಾನದಲ್ಲಿ ಬರ್ತಕ್ಕಂಥವ್ರು. ಮತ್ತೊಬ್ಬ ಹೆಮ್ಮೆಯ ಕವಿ ರನ್ನ. ಪಂಪ ಮತ್ತು ರನ್ನ ಮತ್ತು ಪೊನ್ನ ಇವರು ಕನ್ನಡದ ರತ್ನತ್ರಯರು, ಇವರ ಸಮಕಾಲೀನರು. ನೋಡಿ, SDA ಎಕ್ಸಾಮ್ ಅಲ್ಲಿ 3ನೇ ಕೃಷ್ಣನ ಆಸ್ಥಾನದಲ್ಲಿದ್ರು ಅಂತ ಒಂದು ಪಾಯಿಂಟ್ ಇತ್ತು, ಪಂಪನ ಸಮಕಾಲೀನ ಅಂತ ಒಂದು ಪಾಯಿಂಟ್ ಇತ್ತು. 2 ಪಾಯಿಂಟ್ ಕರೆಕ್ಟ್ ಆಯ್ತು. ಅರ್ಥ ಆಯ್ತಾ? ಇನ್ನ 3ನೇ ಪಾಯಿಂಟ್ ಏನಿತ್ತು ಅಂದ್ರೆ ಇವರು ಬರೆದಂತ ಕೃತಿ ಬಗ್ಗೆ ಇತ್ತು. ಇವ್ರು ಬರೆದಂತ ಕೃತಿ ಶಾಂತಿನಾಥ ಮತ್ತು ಗತಪ್ರತ್ಯಾಗತ ಮತ್ತು ಜಿನಾಕ್ಷರ ಮಾಲೆ, ಈ 3 ಕೃತಿಗಳನ್ನೇನೋ ಕೊಟ್ಟಿದ್ರು. ಸೊ ಹಾಗಾಗಿ ಇಲ್ಲಿ 3ನೇ ಪಾಯಿಂಟ್ ಕೂಡ ಕರೆಕ್ಟ್ ಆಗಿತ್ತು. ಯಾಕೆಂದ್ರೆ ಶಾಂತಿನಾಥ ಪುರಾಣ ಅಂತ ಒಂದು ಕೃತಿಯನ್ನ ಬರೆದಿದ್ದಾರೆ. ಶಾಂತಿನಾಥ ಪುರಾಣ ಇವರ ಒಂದು ಪ್ರಸಿದ್ಧ ಕೃತಿ, ಪೊನ್ನಾರವರ ಪ್ರಸಿದ್ಧ ಕೃತಿ ಶಾಂತಿನಾಥ ಪುರಾಣ. ಇನ್ನೊಂದು ಭುವನೈಕ್ಯ ರಾಮಾಭ್ಯುದಯಂ 2ನೇ ಅತ್ಯಂತ ಪ್ರಮುಖ ಕೃತಿ. 3ನೇದು ಜಿನಾಕ್ಷರ ಮಾಲೆ
4ನೇದು ಗತಪ್ರತ್ಯಾಗತ. ದಯಮಾಡಿ ಇವನ್ನೆಲ್ಲ ನೋಟ್ ಮಾಡಿ ಒಂದ್ ಕಡೆ ಮಡಿಕಳ್ರಿ. ತುಂಬಾ ಅಪ್ಡೇಟೆಡ್ ಮಾಹಿತಿ. ಇವರು ಬರೆದ ಕೃತಿಗಳು ಶಾಂತಿನಾಥ ಪುರಾಣ, ಭುವನೈಕ್ಯ ರಾಮಾಭ್ಯುದಯ, ಜಿನಾಕ್ಷರಮಾಲೆ, ಗತಪ್ರತ್ಯಾಗತ. ಬಹಳ ಜನ ಗೊತ್ತಿಲ್ಲದೆ ಇರತಕ್ಕಂಥ ಕೃತಿ ಯಾವ್ದಿತ್ತು ಅಂದ್ರೆ ಆಪ್ಷನ್ ಅಲ್ಲಿ ಗತಪ್ರತ್ಯಾಗತ ಕೃತಿ ಬಹಳ ಜನ ಗೊತ್ತಿರಲಿಲ್ಲ. ಇದರಲ್ಲಿ ಗತಪ್ರತ್ಯಾಗತ ಕೃತಿಯ ಲಭ್ಯತೆ ಇಲ್ಲ ಅಂತ ಹೇಳ್ತಾರೆ. ಅದು ಸಾಕಷ್ಟು ಗಮನಿಸಬಹುದಾದಂತ ಅಂಶ. ಶಾಂತಿನಾಥ ಪುರಾಣ, ಭುವನೈಕ್ಯ ರಾಮಾಭ್ಯುದಯ, ಜಿನಾಕ್ಷರಮಾಲೆ, ಗತಪ್ರತ್ಯಾಗತ ಕೃತಿಗಳು ಗೊತ್ತಾದ್ವಪ್ಪ. ಸೊ ಈ ಪೇಜಲ್ಲಿ ಏನ್ ಇಂಪಾರ್ಟೆಂಟು, 10ನೇ ಶತಮಾನಕ್ಕೆ ಸೇರಿದ್ರು, ರಾಷ್ಟ್ರಕೂಟರ 3ನೇ ಕೃಷ್ಣನ ಆಸ್ಥಾನದಲ್ಲಿದ್ರು, ಉಭಯ ಕವಿ ಚಕ್ರವರ್ತಿ ಅಂತ ರಾಷ್ಟ್ರಕೂಟರ 3ನೇ ಕೃಷ್ಣ ಬಿರುದನ್ನ ಕೊಟ್ಟಿದ್ರು. ಇವರು ಕನ್ನಡದ ರತ್ನತ್ರಯರಲ್ಲಿ ಒಬ್ಬರು. ಪಂಪ, ಪನ್ನ, ರನ್ನ ಇವ್ರು 3 ಜೋಡಿ ವೆರಿ ಇಂಪಾರ್ಟೆಂಟು. ಇವರದು ಬರೆದ ಕೃತಿಗಳು ಶಾಂತಿನಾಥ ಪುರಾಣ, ಭುವನೈಕ್ಯ ರಾಮಾಭ್ಯುದಯ, ಜಿನಾಕ್ಷರಮಾಲೆ, ಗತಪ್ರತ್ಯಾಗತ. ನೋಡಿ ಇನ್ನೂ ಡೆಪ್ತ್ ಆಗಿ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾಕಂದ್ರೆ ಆ ಎಕ್ಸಾಮ್ ಅಲ್ಲಿ ಇನ್ನೊಂದೇನಿತ್ತು ಪಾಯಿಂಟ್ ಅಂದ್ರೆ, ಶಾಂತಿನಾಥ ಪುರಾಣ 19ನೇ ಜೈನ ತೀರ್ಥಂಕರರ ಬಗ್ಗೆ ಉಲ್ಲೇಖಿಸಿದೆ ಅಂತ ಇತ್ತು. ದಟ್ ಈಸ್ ರಾಂಗ್. ಇಷ್ಟು ಇನ್ಫಾರ್ಮೇಶನ್ ಇದ್ದಂತ ನಮ್ಮ ಹುಡುಗರಿಗೆ ಪಾಪ ಅದು ತುಂಬಾ ಗೊಂದಲದಲ್ಲಿತ್ತು. ಹಾಗಾಗಿ ಆ ಮಾಹಿತಿಯನ್ನು ಸಂಗ್ರಹಿಸಿ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ, ಯಾವ್ಯಾವ ಕೃತಿ ಏನೇನು ಹೇಳುತ್ತೆ ಅಂತ. ಈಗ ಶಾಂತಿನಾಥ ಪುರಾಣ ಇದೆಯಲ್ಲ, ಈ ಶಾಂತಿನಾಥ ಪುರಾಣ 16ನೇ ತೀರ್ಥಂಕರ ಶಾಂತಿನಾಥನ ಜೀವನವನ್ನು ವಿವರಿಸುವ ಕೃತಿ. 19ನೇ ತೀರ್ಥಂಕರ ಅಲ್ಲ. SD ಎಕ್ಸಾಮ್ ಅಲ್ಲಿ ಆ ಪಾಯಿಂಟ್ ರಾಂಗ್ ಇತ್ತು. ಹಾಗಾಗಿ 16ನೇ ತೀರ್ಥಂಕರ ಶಾಂತಿನಾಥನ ಜೀವನವನ್ನು ವಿವರಿಸುವ ಕೃತಿ ಶಾಂತಿನಾಥ ಪುರಾಣ. ಅರ್ಥ ಆಯ್ತಪ್ಪ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನಮ್ಗೆ ಅಪ್ಡೇಟೆಡ್ ಕೇಳ್ಬೋದಲ್ಲ, ಭುವನೈಕ್ಯ ರಾಮಾಭ್ಯುದಯ ಯಾರ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ ಅಂತ. ಇದು ಚಕ್ರವರ್ತಿ ಶ್ರೀ ಕೃಷ್ಣ, 3ನೇ ಕೃಷ್ಣ ಇದ್ರಲ್ಲ, ಅವರ ಆಸ್ಥಾನ ಏನು ರಕ್ಷಣೆಯನ್ನ ಕೊಟ್ಟಿದ್ರಲ್ಲ 3ನೇ ಕೃಷ್ಣ, ರಾಷ್ಟ್ರಕೂಟರ ಕೃಷ್ಣ, ಅವರ ಸಾಮಂತ ರಾಜನನ್ನ ಕುರಿತು ವಿವರಿಸುವ ಕಾವ್ಯ ಎಂದು ಹೇಳಲಾಗಿದೆ. ಆ ಸಾಮಂತನ ಹೆಸರು ಶಂಕರ ಗಂಡ ಎಂದು ಹೇಳಲಾಗುತ್ತದೆ. ಶಂಕರ ಗಂಡ ಎಂದು ಹೇಳಲಾಗುತ್ತದೆ. ಒಟ್ಟಾರೆ ನಿಮ್ಗೊಂದು ಪಾಯಿಂಟ್ ಗೊತ್ತಿರಲಿ, ಭುವನೈಕ್ಯ ರಾಮಾಭ್ಯುದಯ ಯಾರ ಬಗ್ಗೆ ವಿವರಣೆ ನೀಡುತ್ತದೆ ಅಂದ್ರೆ, ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣನ ಸಾಮಂತ ರಾಜನನ್ನ ಕುರಿತು ವಿವರಿಸುವ ಕಾವ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನೊಂದು ಜಿನಾಕ್ಷರಮಾಲೆ, ಇನ್ನೊಂದು ಮುಖ್ಯವಾದಂತ ಕೃತಿ ಜಿನಾಕ್ಷರಮಾಲೆ. ಇದು 36 ಕಂದ ಪದ್ಯಗಳ ಅಕ್ಷರಮಾಲೆ, 36 ಕಂದ ಪದ್ಯಗಳನ್ನ ಒಳಗೊಂಡಿದೆ. ಸೊ ಇದು ಜೈನ ತೀರ್ಥಂಕರನ್ನ ಸ್ತುತಿಸುವ ಕೃತಿಯಾಗಿದೆ. ಇದು ಕೂಡ ಜೈನ ತೀರ್ಥಂಕರನ್ನ ಸ್ತುತಿಸುವ ಕೃತಿಯಾಗಿದೆ. ಶಾಂತಿನಾಥ ಪುರಾಣ 16ನೇ ತೀರ್ಥಂಕರನ ಬಗ್ಗೆ, ಭುವನೈಕ್ಯ ರಾಮಾಭ್ಯುದಯ ಚಕ್ರವರ್ತಿ ಕೃಷ್ಣನ ಸಾಮಂತನ ಬಗ್ಗೆ, ಮತ್ತು ಜಿನಾಕ್ಷರಮಾಲೆ ಜೈನ ತೀರ್ಥಂಕರಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ನ ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇದು ಕವಿ ಪೊನ್ನರ ಬಗ್ಗೆ ಹೆಚ್ಚಿನ ಮಾಹಿತಿ. ನೀವುಗಳು ಯಾವ ಟಾಪಿಕ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ನಿಸ್ತದ್ಯೋ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕಮೆಂಟ್ ಮಾಡ್ತಾ ಹೋದ್ರೆ ನಾನು ಅದನ್ನ ನೀವೇನ್ ಕಳಿಸಿದಿರಲ್ಲ ಆ ವಿಷಯದ ಪ್ರಾಧಾನ್ಯತೆಯ ಆಧಾರದ ಮೇಲೆ ಮಾಹಿತಿಯನ್ನ ಸಂಗ್ರಹಿಸಿ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತಾ ಇರ್ತೀನಿ. ನನ್ನನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.